ಇಲ್ಲಿ ನೋಡಿ ಫುಲ್ಲು ಫಾಗು. ಕ್ಯಾಮ್ರಲ್ಲಿ ಕಾಣಿಸ್ತಾ ಐತೆ ಇಲ್ಲ ಗೊತ್ತಿಲ್ಲ, ಬಟ್ ಒಳ್ಳೆ ಸ್ಕೈ ಸೀಲಿಂಗ್ ಫುಲ್ ಗ್ರೌಂಡ್ ಲೆವೆಲಲ್ಲಿ ಐತೆ. ಈ ಕಡೆ ಕಾಣಿಸ್ತಾ ಇದೆ ನೋಡಿ. ಈ ಥರ ಒಂದು ವೆದರು ಲಾಸ್ಟ್ 100 ಇಯರ್ಸಿಂದ ಇರಲಿಲ್ಲಂತೆ ರಷ್ಯಾದಲ್ಲಿ. ಟೋ ಪ್ಯಾನಾಟ್ ಸರ್ ಹೇಳಿದ್ದು. ನಾವು ಎಷ್ಟು ಲಕ್ಕಿ ಅಂದರೆ ಇದು ಆ್ಯಕ್ಚುಲಿ ಅವರು ನೋಡಿರಲಿಲ್ಲ ನೇಟಿವ್ ರಷ್ಯನ್ಸ್ ಆಗಿ ಈ ಥರ ಒಂದು ಇವೆಂಟ್ಸ್ನ. Biggest part occupied by upper wall, and here is lower wall overlapped by two upper wall. And if cause still unclear, after that we can recommend city. Like next week. Have any questions to report? Okay, you're welcome. ನೋಡಿ ಇದು 100 ಇಯರ್ಸ್ ಇವೆಂಟು, ಅದಕ್ಕೋಸ್ಕರ ಎಲ್ಲರೂ ಶಾಕ್ ಆಗ್ಬಿಟ್ಟವ್ರೆ. ಸ್ಕೀಯಿಂಗ್ ಕ್ಲಾಸ್ ಎಲ್ಲ ಚಾಲು ಮಾಡೋರೆ. ನಮಗೂ ನೆಕ್ಸ್ಟ್ ಕ್ಲಾಸ್ ಸ್ಕೀಯಿಂಗ್ ಇದೆ. ವಾಹ್, ವೆದರ್ ನೋಡ್ರಿ ಏನು ಸೈಕ್ ಆಗೈತೆ. ಇವಾಗ ನಮಗೆ ಡಯಾಗ್ನಾಸ್ಟಿಕ್ ರೇಡಿಯಾಲಜಿ ಕ್ಲಾಸ್ ಇತ್ತು, ಓಕೆನಾ? ಅದರಲ್ಲಿ ಒಂದು TB ಮತ್ತು ಮೆಟಸ್ಟಾಸಿಸ್ದು ಸ್ಲೈಡ್ಗಳು ತೋರಿಸಿದ್ರು, ಎಕ್ಸ್ರೇಗಳು. ಅದು ನೋಡಿ ಟ್ರಮಟೈಸ್ ಆಗ್ಬಿಟ್ಟಿದ್ದೀನಿ. ಆಚೆ ಬಂದ್ಬಿಟ್ಟು ಇಲ್ಲಿ ಸ್ನೋ ನೋಡಿ, ಆ ಸ್ಪಾಟ್ಸ್ ನೋಡಿ ನನಗೆ ಅಯ್ಯೋ ಎಲ್ಲ TB ಅಂತಲೇ ಕಾಣಿಸ್ತೈತೆ ಇವತ್ತಿಂದು. ಇವತ್ತು ಕ್ಲಾಸ್ ಬಂದು ಸ್ಕೀಯಿಂಗು. ಇವಾಗ ನಾವು ಸ್ಕೀಯಿಂಗ್ ಬೇಸ್ಗೆ ಹೋಗ್ತಾ ಇದ್ವಿ. ನೋಡ್ಬೋದು ಅಲ್ಲಿ ನಮ್ಮ ಸರ್ ಇದ್ದಾರೆ ಫುಲ್ ಮುಂದೆಗಡೆ. ಈ ಬಿಲ್ಡಿಂಗ್ ಕೆಳಗೆ ಸ್ಕೀಯಿಂಗ್ ಬೇಸ್ ಇದೆ. ಬನ್ನಿ ತೋರಿಸ್ತೀನಿ ಸ್ಕೀಯಿಂಗ್ ಬೇಸ್ ಹಿಂಗಿರುತ್ತೆ ಅಂತ. ನೋಡಿ ಇದೆ ಸ್ಕೀಯಿಂಗ್ ಬೇಸ್. ಇಲ್ಲಿಂದ ಕೆಳಗೆ ಹೋಗ್ಬೇಕು. ಇದು ಅಂಡರ್ ಗ್ರೌಂಡ್. ಇಲ್ಲಿ ನೋಡಿ ಎಲ್ಲ ಸೈಜಿಂದು ಸ್ಕೀಯಿಂಗ್ ಇಟ್ಟಿದ್ದಾರೆ. ಸೊ ಇವ್ರು ನಮ್ಮ ಸರು. ಏನಂದರೆ ನಾವು ಮುಂಚೆನೇ ಅಲ್ಲಿ ಸೈನ್ ಮಾಡಿರ್ತೀವಿ, ಬಿದ್ದು ಏನಾದರೂ ಇಂಜೂರ್ ಆದರೆ ನಾವು ಕಾರಣ ಅಂದರೆ ಅವ್ರ ಕಾರಣ ಅಲ್ಲ, ನಾವೇ ಅಂತ. ಆಮೇಲೆ ಅದ್ರ ಮೇಲೆ ಸೈಜ್ ಬರೆದಿರ್ತೀವಿ, ಯಾವ್ಯಾವ ಸೈಜಿನ ಸ್ಕೀಯಿಂಗ್ ಬ್ಲೇಡ್ಸ್ ಬೇಕು ಅಂತ. ಸೊ ಗೈಸ್, ಇವಾಗ ನಾನು ನನ್ನ ಪೇರ್ಸ್ ತಗೊಂಡು ತೋರಿಸ್ತೀನಿ. ಹಲೋ ಕೀರ್ತಿ. ಹಲೋ ಬಾ. ಸೊ ಗೈಸ್, ನನಗೆ ಇವಾಗ ನನ್ನ ಪೇರ್ ಸಿಕ್ಕಿದೆ. ಸೊ ಇದನ್ನು ಇಲ್ಲಿ ನೆಲದಲ್ಲಿ ಇಡಬಾರ್ದು, ಏನು ಈಚೆ ದಿಕ್ಕು ಯಾರು ಇದ್ರ ಮೇಲೆ ಇಡಬಾರ್ದು, ಯಾಕಂದರೆ ಕ್ರ್ಯಾಶ್ ಆಗುತ್ತೆ. ಅದಾದಮೇಲೆ ಫಸ್ಟು ಈ ಶೂ ಇದೆಯಲ್ಲ, ಈ ಶೂ ಹಾಕೊಂಬೇಕು. ಇಲ್ಲಿ ಈ ಥರ ನಾಚ್ ಇರುತ್ತೆ, ಆ ನಾಚ್ನ ಲಾಕ್ ಮಾಡಬೇಕು. Do something, Manu. ये हम लोगों के स्की किट्स के रखने का सारा सामान है, जहाँ पे सभी के शू साइज़ के हिसाब से सभी को शूज़ दिया जाता है. इसका शू साइज़ ही नहीं मिला because it's very small. Make it a landscape. They don't have any shoes because they have a very small size. No. Video. It's vlogging. तुमने landscape ही change कर दिया. You need to make it like this. Say hi everyone. We are going to do ski now. Yes. Let us go. Let's move.
प्रभात इतना सीरियस क्यों जा रहा है? ये हमारा ब्लॉगर गिर गया है अभी अभी, बट कैमरा ने कैप्चर नहीं कर पाया. ಸ್ಕೀಯಿಂಗ್ ಬ್ಲೇಡು ಹೆಂಗೆ ಯೂಸ್ ಮಾಡೋದಂತ ಹೇಳ್ತೀನಿ. ಏನಂದರೆ ಈ ಥರ ಇದ್ರದ್ದೇ ಒಂದು ಡೆಡಿಕೇಟೆಡ್ ಶೂ ಇರುತ್ತೆ. ಅದರಲ್ಲಿ ಈ ಥರ ಒಂದು ನಾಚ್ ಇರುತ್ತೆ, ಇಲ್ಲಿ ಕಾಣಿಸ್ತಾ ಇದೆಯಾ ಒಂದು ಸ್ಟೀಲು. ಸೊ ಆ ಸ್ಟೀಲ್ ಒಂದು ಇಲ್ಲಿ ಲಾಕ್ ಆಗುತ್ತೆ. ಹೆಂಗೆ ಹಿಂಗೆ ಸ್ಕೀಯಿಂಗ್ ಹಾಕ್ಬಿಟ್ಟು ಅದ್ರ ಮೇಲಿಟ್ಟು ಹಿಂಗೆ ಲಾಕ್ ಮಾಡೋದು. ಅದು ಲಾಕ್ ಆಗಿಲ್ಲ ಅಂದರೆ ಇದನ್ನು ಯೂಸ್ ಮಾಡಿಕೊಂಡು ಆ ಬಟನ್ ಹತ್ತಿ ಎಲ್ಲ ಜೀರೋ ಅಷ್ಟೇ ಲಾಕ್. ಹಿಂಗೆ ತಿರ್ಗಾ ಬಿಚ್ಚಬೇಕು ಅಂದರೆ ತಿರ್ಗಾ ಇದೇ ವೈಟ್ ಕಲರ್ ಬಟನಿಗೆ ಹೋಗಿ ಎಲ್ಲ ಜೀರೋದು बिच्छा वो पूरा खत्म होने दे, फिर सीधा निकलता हूँ ना ऐसे बटर जैसा. अदम भी वीडियो अच्छा आएगा भाई, टेंशन मत. स्की कर. ये नाइस. मुर्गी क्या जाने अंडे का क्या होगा, अरे लाइफ मिलेगी या तवे पे फ्राई होगा, कोई न जाने अपना फ्यूचर क्या होगा. होट घुमाओ सीढ़ी बजा के बोल भैया So guys, today I'm the cameraman, I'm the friend of the vlogger. ಥ್ಯಾಂಕ್ ಯು ಹೇಳ್ಬಿಡಿ ಎಲ್ಲರೂ ಚಂದ್ರಿಮಾಂಗೆ. ಈ ಸೀಸನಲ್ಲಿ ಫಸ್ಟ್ ಬಿದ್ದಿದ್ದು ನಾನೇ. ಅದು ಏನಂದರೆ ಒಂಥರ ಬೇಜಾರಾಗ್ತೈತೆ. ಯಾಕೆಂದರೆ ಈ ಗೇರ್ಸು ಅಂದರೆ ಏನದು ಸ್ಕೀಯಿಂಗ್ ಬ್ಲೇಡ್ಸು ಅದನ್ನೆಲ್ಲ ಹಾಕೊಂಡು ಬಿದ್ದಿದ್ರೆ ಓಕೆ, ಸ್ಕೀಯಿಂಗ್ ಮಾಡ್ಬೇಕಾದ್ರೆ ಬಿದ್ದ ಅನ್ಕಂತೆ. ಬಟ್ ಆ ಬೂಟ್ಸ್ ಹಾಕೊಂಡಿದ್ದೀನಿ, ಸ್ಕೀಯಿಂಗ್ ಬೂಟ್ಸು, ಇನ್ನೇನು ಇಟ್ಟೆ ಆಚೆ ಐಸ್ ಮೇಲೆ ಕಾಲು ಪಟ್ ಅಂತ ಆಕಾಶ ತೋರಿಸ್ಬಿಡ್ತು ಒಂದೇ ಸತಿ. ಒಂಥರ ಆಗ್ತಾಯಿದೆ. ಮತ್ತು ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಆ್ಯಕ್ಚುಲಿ. ಅಂದರೆ ಇಲ್ಲಿ ಯಾರಾದರೂ ರಷ್ಯಾನಲ್ಲಿದ್ದರೆ, ನಾನು ಲಾಸ್ಟ್ ಇಯರ್ ಏನಂದರೆ ಹಿಂಗೆ ದುರಾಂಕಾರ ಯಾವನ್ ಮಾಡ್ತಾನೆ ಬಿಡುಗರು ಏನು ಯೂಸ್ ಇಲ್ವಲ್ಲ ಅಂತ ಸುಮ್ಮನೆ ಇದ್ದೆ. ಬಟ್ ಇವಾಗ 3rd ಇಯರ್ ಇನ್ನೇನು ಆಗ್ತಾ ಬಂತು, ಇನ್ನೊಂದು ಸ್ವಲ್ಪ ವರ್ಷ ಆಯ್ತು ಅಷ್ಟೇ. ಅದಕ್ಕೋಸ್ಕರ ಇವಾಗ ಅನ್ನಿಸ್ತಾ ಇದೆ ಗುರು ಏನೇನೈತೆ ಮಿಕ್ಸ್ ಇರೋದು ಮಾಡಿಬಿಡೋಣ ಅಂತ. ನೀವು ಮಾಡಿ.